ಬ್ರೇಕ್ನ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಯಕ್ಷಗಾನದ ಕಲಾವಿದ ಉದಯ ಹೆಗ್ಡೆ ಕಡಬಾಳ ನಮ್ಮ ಜೊತೆ ಇದ್ದಾರೆ. ಅವರ ವೈಯಕ್ತಿಕ ಜೀವನದ ಬಗ್ಗೆ ಹಂಚಿಕೊಳ್ತಾ ಇದ್ರು, ಹಾಗೆ ಬಣ್ಣದ ಬದುಕಿನ ಅವರ ಅನುಭವಗಳಲ್ಲಿ ತೆರೆದಿಡ್ತಾ ಇದ್ರು. ಬನ್ನಿ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಶ್ರೀಮತಿ ಅವರ ಪರಿಚಯ ಹೇಗಾಯ್ತು, ಪ್ರೇಮ ಶುರುವಾಗಿದ್ದು ಹೇಗೆ, ಇದರ ಬಗ್ಗೆ ಹಂಚ್ಕೊಳ್ಳಿ. ಪರಿಚಯ ಆಯ್ತು, ಪ್ರೇಮ ಆಯ್ತು, ಆಮೇಲೆ ಸ್ವಲ್ಪ ವಿರೋಧ ಆಯ್ತು, ಆಮೇಲೆ ಮತ್ತೆ ಮದುವೆ ಆಯ್ತು. ಹ್ಯಾಪಿ ಎಂಡಿಂಗ್. ಹಾಗೆ ಈಗ ಹೇಗಿದೆ ಸಂಸಾರ? ತುಂಬಾ ಸಂತೃಪ್ತಿಯಿಂದ ಇದ್ದೇವೆ. ನಾವಿಬ್ರು ನಮ್ಮ ಕನಸುಗಳನ್ನ ಈಡೇರಿಸಿಕೊಳ್ತಾ ಹೋಗ್ತಾ ಇದ್ದೇವೆ. ನಿಮ್ಮ ಕನಸಿಗಿಂತ ಇದು ಅಭಿಮಾನಿಗಳ ಕನಸಾಗಿತ್ತು ಅನ್ಸುತ್ತೆ. ನೀವಿಬ್ರು ಇರಬಹುದು, ತುಂಬಾ ಜನರ ಹಾರೈಕೆ ಆಶೀರ್ವಾದ ಯಾವತ್ತೂ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ಳೋದು ನಾನು. ತೆರೆ ಮರೆಯ ಬದುಕು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ. ತೆರೆ ಮೇಲೆ ಕೂಡ ತಾವು ಇಬ್ರು ಸಾಕಷ್ಟು ವಿಜೃಂಭಿಸಿದವರಂತಾನೆ ಹೇಳ್ಬಹುದು. ಅಶ್ವಿನಿ ಮತ್ತೆ ನೀವು, ಅಶ್ವಿನಿ ಅನ್ಕೊಳ್ತೀನಿ. ಅಶ್ವಿನಿ ಮತ್ತೆ ಉದಯ ಅವರ ಒಂದು ಪಾತ್ರ, ಒಂದು ಪ್ರಸಂಗದ ಪಾತ್ರ ಹಾಸಿಕೆ ಮತ್ತೆ ಕೃಷ್ಣ, ಈ ಎರಡು ಪಾತ್ರಗಳು ತುಂಬಾ ಹೆಸರು ಮಾಡಿದೆ. ಮತ್ತೆ ಮತ್ತೆ ಬೇಡಿಕೆಯನ್ನ ನಾವು ಪಡ್ಕೊಳ್ತಾ ಇವೆ ಅಂತಾನೆ ಹೇಳ್ಬೋದು. ಅದು ಒಂದು ಹೇಳಿ, ಯಾವ ರೀತಿ ಇರುತ್ತೆ ನಿಮ್ಮ ಕೆಮಿಸ್ಟ್ರಿ ರಂಗದ ಮೇಲೆ? ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ನಮ್ಮಿಬ್ರಿಗೂ. ಯಾಕೆಂದ್ರೆ ಆ ರೀತಿಯ ಹೊಂದಾಣಿಕೆ ಆಗಬೇಕು ಅಂತಾದ್ರೆ ನಮ್ಮ ಮಾನಸಿಕವಾಗಿಯೂ ನಾವು ಹೊಂದಾಣಿಕೆಯಲ್ಲಿ ಇರಬೇಕಾಗ್ತದೆ. ಸೊ ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಆತರ ಒಂದು ಒಳ್ಳೆ ಕೆಮಿಸ್ಟ್ರಿ ಇದೆ. ತುಂಬಾ ರಂಗಸ್ಥಳದಲ್ಲೂ ಕೂಡ ಚೆನ್ನಾಗಿ ಹೊಂದಾಣಿಕೆಯಿಂದ ನಾವು ಇದು ಮಾಡ್ತೀವಿ. ಅಂದ್ರೆ ನಾವು ಮನೆಯಲ್ಲೂ ಕೂಡ ಇದನ್ನು ಹೀಗೆ ಮಾಡಬೇಕು, ಇದನ್ನು ಹಾಗೆ ಮಾಡಬೇಕು ಅನ್ನೋ ಚರ್ಚೆಯಲ್ಲೇ ಮಾತಾಡೋದು. ನಾವು ಹೆಚ್ಚು ಮನೆಯಲ್ಲಿ ನಾವು ಮಾತಾಡೋದು ಯಕ್ಷಗಾನದ ವಿಷಯವನ್ನೇ, ನಾವು ಆಲೋಚನೆ ಮಾಡೋದು ಯಕ್ಷಗಾನದ ವಿಷಯವನ್ನೇ, ನಾವು ಹೆಚ್ಚು ಇರೋದು ಯಕ್ಷಗಾನದಲ್ಲೇ. ಹಾಗಾಗಿ ನಮ್ಮ ವೈಯಕ್ತಿಕ ಜೀವನವನ್ನ ಆದಷ್ಟು ಸ್ವಲ್ಪ ಬದಿಗಿಟ್ಟಿದ್ದೇವೆ ಅಂತ ಹೇಳ್ಬೋದು. ಯಕ್ಷಗಾನ ಅಂದ್ರೆ ಇಬ್ರಿಗೂ ಅಷ್ಟು ಇಷ್ಟ, ನನಗಿಂತಲೂ ಹೆಚ್ಚಿಗೆ ಅವಳಿಗೆ ಇಷ್ಟ. ಹಾಗಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ನನಗೆ ಅವಳಿಗೆ ಹೊಂದಾಣಿಕೆ ಇದೆ ರಂಗಸ್ಥಳದಲ್ಲೂ ಕೂಡ. ತಮಗೂ ಅದು ಇಷ್ಟನಾ ಕೃಷ್ಣ ಹಾಸಿಕೆಯರ ಪಾತ್ರ ರಂಗದ ಮೇಲೆ ತಾವಿಬ್ರು ಮಾಡುವಂತದ್ದು? ಹೌದು, ಬಹಳ ಇಷ್ಟ. ಅವರ ಒಂದು ಪ್ರತಿಭೆ ಇರ್ಬೋದು, ಪ್ರತಿಯೊಂದು ಕೂಡ ತಾವು ಮೆಚ್ಚಿದ್ದೀರಿ. ಅಶ್ವಿನಿ ಅವರ ವೈಯಕ್ತಿಕ ಯಾವ ಗುಣ ತಮ್ಗೆ ಇಷ್ಟ? ನೇರವಾದಂತಹ ಸ್ವಭಾವ ಅವರದ್ದು. ಮತ್ತೆ ಎಲ್ಲಿ ಯಾರದ್ದು ತಪ್ಪಿದ್ರೂ ನೇರವಾಗಿ ಹೇಳುವಂತ ಒಂದು ಸ್ವಭಾವ ಇದೆ. ಮತ್ತೆ ತುಂಬಾ ಯಾವುದೇ ಕೆಲಸದಲ್ಲಾಗಲಿ ತುಂಬಾ ಶ್ರದ್ಧೆಯನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾಳ. ಒಂದು ವೇಷ ಮಾಡುವುದಿರ್ಲಿ, ಅದೆಲ್ಲ ಅವರಿಗೆ ನಾನು ಅನ್ಕೊಳ್ಳೋ ಹಾಗೆ ಅವರ ತಂದೆಯಿಂದ ಬಂದಿರ್ಬೋದು. ಅವರ ತಂದೆಯೂ ಕೂಡ ತುಂಬಾ ಶಿಸ್ತಿನ ಕಲಾವಿದರು. ಹಾಗೆ ಅವಳಿಗೂ ಕೂಡ ತಂದೆಯಿಂದ ರಕ್ತಗತವಾಗಿ ಬಂದಿದ್ದು ಏನೋ ಆ ತರ ವಿಷಯದಲ್ಲಿ ಅವಳನ್ನ ತುಂಬಾ ಇಷ್ಟಪಡೋದು ನಾವು. ಮತ್ತೆ ಈಗ ನನ್ನದು ಕೂಡ ಕೆಲವೊಂದು ಸಾರಿ ಏನೋ ರಂಗಸ್ಥಳದಲ್ಲಿ ತಪ್ಪಿದ್ರೆ ಅದು ಖಂಡಿತವಾಗಿ ಹೀಗೆ ಹೇಳ್ತಾಳ, ಹೀಗೆ ಮಾಡ್ಬೇಕು ಅದನ್ನ ನನ್ನ ಲೆಕ್ಕದಲ್ಲಿ. ಆತರ. ತಮ್ಮ ಶ್ರೀಮತಿಯವರಿಂದ ತಾವು ಕಲ್ತಿರುವಂತದ್ದು ಏನು? ತುಂಬಾ ಕಲ್ತಿದ್ದೇನೆ ನಾನು. ಆಕ್ಚುಲಿ ಅವಳು ಬಂದ ಮೇಲೆ ತುಂಬಾ ಕಲ್ತಿದ್ದ ನಾನು. ಯಾಕೆಂದ್ರೆ ಅವಳು ನನಗೆ ಸ್ಟಾರ್ಟಿಂಗ್ ಇಷ್ಟ ಆಗಿದ್ದೆ ಹಾಗೆ. ಅಂದ್ರೆ ಅಭಿನಯಗಳು, ಮಾತುಗಳ ಸ್ಪಷ್ಟತೆ, ಕುಣಿತದ ಚಿತ್ರಣಗಳು, ಇವೆಲ್ಲವನ್ನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾಳೆ. ಒಂದು ಆಟ ನೋಡುವಾಗ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾಳೆ. ಮತ್ತೆ ಅದರಲ್ಲಿ ಯಾವ್ದು ತಪ್ಪಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾಳೆ. ಅದಕ್ಕಾಗಿ ನನಗೆ ಅವಳಿಂದ ತುಂಬಾ ಕಲ್ತಿದ್ದೇನೆ. ಮತ್ತೆ ಅವಳು ಬಂದ ಮೇಲೆ ನಾನು ಯಕ್ಷಗಾನದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ತುಂಬಾ ಆಗಿದೆ ಅಂತ ನನ್ನ ಭಾವನೆ. ಈಗ ಅಟ್ ಪ್ರೆಸೆಂಟ್ ನೋಡ್ಬೇಕಂತ ಹೇಳಿದ್ರೆ ಮಹಿಳಾ ಕಲಾವಿದರಲ್ಲಿ ಅಶ್ವಿನಿ ರಾಕಿಂಗ್ ಅಂತಾನೆ ಹೇಳ್ಬೋದು, ತುಂಬಾ ಹೆಸರು ಮಾಡ್ತಾ ಇದ್ದಾರೆ. ಆ ಮಟ್ಟಿಗೆ ಹೇಳೋದಾದ್ರೆ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಮದುವೆ ಆಯ್ತು ಅಂತ ಹೇಳಿದ್ರೆ ಯಾವುದೇ ಫೀಲ್ಡ್ ಇರ್ಬೋದು, ಕಲೆಗೆ ಸಂಬಂಧಪಟ್ಟ ಯಾವುದೇ ಫೀಲ್ಡ್ ಅಲ್ಲಿ ಇದ್ರೆ ಮದುವೆ ಆದ್ಮೇಲೆ ಹೋಗ್ಬಾರ್ದು ಮಾಡಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ಸ್ ಕುಟುಂಬದಿಂದ ಬಂದಿರುತ್ತೆ. ಅಶ್ವಿನಿ ವಿಚಾರದಲ್ಲಿ ಉದಯ್ ಕಡಬಾಳ ಅವರು ಯಾವ ರೀತಿಯ ಪತಿ ತಾವು? ಅಂದ್ರೆ ತಾವು ಸಪೋರ್ಟ್ ಮಾಡ್ತೀರಾ? ಖಂಡಿತವಾಗಿ ತುಂಬಾ ಸಪೋರ್ಟ್ ಮಾಡ್ತೇನೆ ನಾನು. ಮೊದಲಿಂದನೂ ಅವಳಿಗೆ ಸಪೋರ್ಟ್ ಮಾಡಿದ್ದೀನಿ, ಇನ್ನು ಮುಂದೆಯೂ ಕೂಡ ಹಾಗೆ. ಅಂದ್ರೆ ಅವಳಿಗೆ ಅವಳ ಟ್ಯಾಲೆಂಟು ಮತ್ತೆ ಅವಳ ಆಸಕ್ತಿ ಅನ್ನೋದು ಯಕ್ಷಗಾನದಲ್ಲಿ ಇಷ್ಟರವರೆಗೆ ತುಂಬಾ ಹೆಚ್ಚಿನ ರೀತಿಯಲ್ಲಿ ಅವರು ತೋರಿಸ್ಕೊಂಡಿದ್ದಾರೆ. ಆ ಟ್ಯಾಲೆಂಟ್ ಅನ್ನ ನಾವು ಹಾಗೆ ಬಿಡಬಾರ್ದು, ಇನ್ನೂ ಒಳ್ಳೆ ರೀತಿಯಲ್ಲಿ ಪ್ರಚಾರ ಆಗಬೇಕು ಅಂತಾದ್ರೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬೇಕೇ ಬೇಕು. ಅದಕ್ಕೆ ನಾನು ನಿಂತ್ಕೊಂಡಿರ್ತೀನಿ ಅಂತ. ಯಾಕೆಂದ್ರೆ ಅವಳು ಜಾಬ್ ಮಾಡ್ಬೋದಿತ್ತು ಅಥವಾ ಬೇರೆ ಇನ್ಯಾವುದೋ ರೀತಿ ಕೆಲಸ ಮಾಡ್ಬೋದಿತ್ತು. ಅದೆಲ್ಲವನ್ನೂ ಬಿಟ್ಟು ಯಕ್ಷಗಾನವನ್ನೇ ಪ್ರೊಫೆಷನಲ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಷ್ಟು ಆಸಕ್ತಿ ಅವಳಿಗೆ.
ಹೆಚ್ಚು ಕಡಿಮೆ ಚೌಕಿ ಮನೆಯಲ್ಲೇ ದೊಡ್ಡಾದವಳು ಅಂತ ಹೇಳ್ಬೋದು. ಹಾಗಾಗಿ ಅವಳ ಆಸಕ್ತಿ ಏನುಂಟು ಅದಕ್ಕೆ ಸರಿಯಾಗಿ ನಾವು ಇರಬೇಕು. ಅದು ಪತಿಯಾಗಿ ನನ್ನ ಕರ್ತವ್ಯ. ಹಾಗಾಗಿ ನಾನು ಖಂಡಿತವಾಗಿ ಅವಳಿಗೆ ಮುಂದೂ ಕೂಡ ಸಪೋರ್ಟ್ ಮಾಡ್ತೀನಿ, ಈಗಲೂ ಮಾಡ್ತಾ ಇದ್ದೇನೆ. ಓಕೆ, ಇನ್ನು ಕೊಂಡದಕುಡಿ ರಾಮಚಂದ್ರ ಹೆಗ್ಡೆ ಅವರು ಯಕ್ಷಗಾನದ ಲೆಜೆಂಡ್ ಅಂತಾನೆ ಹೇಳ್ಬೋದು. ಖಂಡಿತ ಎಲ್ಲ ಕಲಾವಿದರು ಹೇಳ್ತಾರೆ ಅವರೊಬ್ರು ತುಂಬಾ ಬೆರೆತ್ಕೊಳ್ಳುವಂತ ಮನುಷ್ಯ, ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂತ ವ್ಯಕ್ತಿ, ಅಥವಾ ಹೊಸಬರಿಗೆ ಒಂದು ಗೈಡ್ ಮಾಡುವಂತ ಒಂದು ಉದಾತ್ತ ಮನೋಭಾವ, ಹಿರಿತನ ಅವರಲ್ಲಿ ಇದೆ ಅಂತ ಹೇಳಿ. ತಾವು ಅಳಿಯನಾಗಿ ತಮ್ಮ ಕುಟುಂಬದಲ್ಲಿ ನೋಡಿದಾಗೆ ಕೊಂಡದಕುಡಿ ಅವರು ಹೇಗೆ ವ್ಯಕ್ತಿ? ತುಂಬಾ ಒಳ್ಳೆಯ ವ್ಯಕ್ತಿತ್ವ, ತುಂಬಾ ಶಿಸ್ತು. ಮಕ್ಕಳಾದವರು ಹೇಗೆ ಬೆಳಿಬೇಕು ಅಥವಾ ಅವರಿಗೆ ಏನು ಬೇಕು ಅನ್ನೋದು ಅವರ ಅನುಭವದಿಂದ ಅವರು ನಮಗೆ ಕೊಡುವಂಥದ್ದು. ಮತ್ತೆ ರಂಗಸ್ಥಳದ ವೇಷದ ವಿಷಯದಲ್ಲೂ ಹಾಗೆ ತುಂಬಾ ಅಧ್ಯಯನ ಮಾಡುವಂತ ಕಲಾವಿದರು ಅವರು. ನಾವು ನೋಡ್ತಾ ಇರುವ ಹಾಗೆಲ್ಲ ಓದ್ತಾ ಇರ್ತಾರೆ ಅವರು. ಮತ್ತೆ ಯಾವುದೇ ಪಾತ್ರಗಳಿಗೂ ಕೂಡ ಹೊಸದಾದಂಥ ಒಂದು ಚಿತ್ರಣವನ್ನ ಕೊಡುವಂತ ಒಂದು ಸಾಮರ್ಥ್ಯ ಇದ್ರೆ ಅದು ಕೊಂಡದಕುಡಿ ಅವರಿಗೆ. ಇವತ್ತು ಕೂಡ ನಮ್ಗೆ ನಾವು ಅಂದ್ರೆ ಯಾವುದೇ ಪಾತ್ರವನ್ನು ಕೇಳಿದ್ರು ಅವ್ರ ಹತ್ರ ಅಷ್ಟು ಸರಳವಾಗಿ, ಅಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಗೆ ಹೇಳಿಕೊಡ್ತಾರೆ. ಮತ್ತೆ ರಂಗಸ್ಥಳದಲ್ಲಿ ಯಾವುದೇ ತಪ್ಪು ನಮ್ಮಿಂದ ಆಗಿದ್ದಿದ್ರು ಅದನ್ನು ಹಾಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಈ ತರ ಹೇಳುವ ಕಲಾವಿದ್ರು ಕಡಿಮೆ. ಈಗ ಅದು ತಪ್ಪಾಗಿದೆ, ಅದು ಹೀಗೆ ಮಾಡಬೇಕು ಅನ್ನೋ ಕಲಾವಿದ್ರು, ಹೇಳ್ಕೊಡೋ ಕಲಾವಿದ್ರು ಕಡಿಮೆ, ಹೇಳ್ಕೊಟ್ರು ಕೇಳುವ ಕಲಾವಿದ್ರು ಇನ್ನೂ ಕಡಿಮೆ. ಈ ಕೊಂಡದಕುಡಿಯವರು ಹಾಗಲ್ಲ, ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಅವರ ಅಧ್ಯಯನ, ಅವರ ಶಿಸ್ತಿನ ಜೀವನ ಜೊತೆಗೆ ಅವರ ಅನುಭವ ಇದಕ್ಕೆ ಕಾರಣ ಅಂತ ಅನ್ಬೋದು. ವೈಯಕ್ತಿಕವಾಗಿಯೂ ನಾವು ಹೀಗಿರ್ಬೇಕು ಅನ್ನೋ ವಿಷಯದಲ್ಲೆಲ್ಲ ಮಾತಾಡ್ತಾರೆ ಅವರು. ಬಹಳ ಒಂದು ಪ್ರೀತಿ ಉಂಟು ನಮ್ಮ ಮೇಲೆ, ಅದು ಬಹಳ ಸಂತೋಷ. ಅಂದ್ರೆ ಸುಮಾರು ಜನ ಕನ್ಸು ಕಾಣ್ತಾರೆ ಅವ್ರ ಜೊತೆ ಒಂದು ಪಾತ್ರ ಮಾಡ್ಬೇಕು ಅಂತ ಹೇಳಿ, ಯುವ ಕಲಾವಿದ್ರು. ಅವಕಾಶಗಳು ಸಿಗುತ್ತೆ, ಬಟ್ ತಮ್ಗೆ ಆ ಅವಕಾಶಗಳು ರಿಪೀಟೆಡ್ಲಿ ಸಿಗುತ್ತೆ. ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಅಂತ ಕಲಾವಿದರ ಜೊತೆಗೆ ಒಡನಾಟ ಮಾಡಿದಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ. ಈ ಒಂದು ಯಾವುದೇ ಒಂದು ವೇಷ ರಿಪೀಟೆಡ್ ಆದಾಗ, ಹೊಸ ಹೊಸ ವಿಷಯಗಳು ಬಂದಾಗ ಆ ಪಾತ್ರದಲ್ಲಿ ಭಿನ್ನತೆಯನ್ನು ತೋರಿಸುವುದಕ್ಕೆ ಸಾಧ್ಯ. ಅಂತಹ ಭಿನ್ನತೆ ಕಾಣಬೇಕು ಅಂತಾದ್ರೆ ಕೊಂಡದಕುಡಿಯವರು ಅಂತವ್ರ ಜೊತೆಗೂ ಗೋಪಾಲಾಚಾರ್ಯವರು, ತೊಂಡಿಮನಿಯವರು, ಇಂಥ ಹಿರಿಯ ಕಲಾವಿದರು ಯಾರಿದ್ದಾರೆ ನೋಡಿ, ಶಶಿಕಾಂತ್ ಶೆಟ್ಟರು, ನೀಲ್ಕೋಡವರು, ಯಲಗುಪ್ಪದವರು, ರಮೇಶ್ ಭಂಡಾರಿಯವರು, ತುಂಬಾ ಆತರ ಅನುಭವ ಇದ್ದ ಕಲಾವಿದರು. ಎಲ್ಲ ಕಲಾವಿದರು, ಪ್ರತಿಯೊಬ್ಬರು ಹೆಸರು ಹೇಳಕ್ಕಾಗಲ್ಲ. ಅಂತಹ ಅನುಭವ ಇದ್ದ ಕಲಾವಿದರ ಜೊತೆಗೆ ನಾವು ಪಾತ್ರ ಮಾಡಿದಾಗ ಮಾತ್ರ ನಮ್ಮ ಪಾತ್ರದ ಭಿನ್ನತೆಯನ್ನ ಬೇರೆ ಬೇರೆ ರೀತಿಯಲ್ಲಿ ತೋರಿಸೋದಕ್ಕೆ ಸಾಧ್ಯ. ನಾವು ಅದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಕೂಡ ಅದಕ್ಕೆ ಯಾವ ರೀತಿಯಾಗಿ ನಮಗೆ ಹೋಗ್ಬೇಕು ಅನ್ನೋ ದಾರಿಯನ್ನ ಸೂಚಿಸ್ತಾರೆ, ತೋರಿಸ್ತಾರೆ. ಹಾಗಾಗಿ ನನಗೆ ತುಂಬಾ ಇಷ್ಟ. ಈಗ 2ನೇ ಸಾರಿ ಮತ್ತೆ ರಿಪೀಟೆಡ್ ಆಗಿ ವೇಷ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಓಕೆ, ವೈಯಕ್ತಿಕ ವಿಚಾರಗಳನ್ನ ಸಾಕಷ್ಟು ಚರ್ಚೆ ಮಾಡಿದ್ವಿ. ಈಗ ತಮ್ಮ ಬಣ್ಣದ ಬದುಕಿನ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ತಾವು ಮಾಡಿದ ಪಾತ್ರಗಳಲ್ಲಿ ಸಾಕಷ್ಟು ವೆರೈಟಿ ಆಫ್ ಕ್ಯಾರೆಕ್ಟರ್ಸ್ ತಾವು ಮಾಡಿರ್ತೀರಿ, ಸುಮಾರು ಪಾತ್ರಗಳನ್ನ ಮಾಡಿರ್ತೀರಿ. ತಮ್ಗೆ ವೈಯಕ್ತಿಕವಾಗಿ ಇಷ್ಟವಾಗಿರುವಂತಹ ಪಾತ್ರ ಯಾವುದು? ತಮ್ಗೆ ಹೆಸರು ತಂದು ಕೊಟ್ಟಿರುವಂತಹ ಪಾತ್ರಗಳು? ತುಂಬಾ ನನ್ನ ಗುರುತಿಸಿದಂತಹ ಪಾತ್ರ ಅಂದ್ರೆ ಸುದರ್ಶನ ವಿಜಯದ ಸುದರ್ಶನ, ಚಂದ್ರಹಾಸ ಚರಿತ್ರೆ ಮದನ, ಮತ್ತೆ ಕಾಳಿದಾಸ ಪ್ರಸಂಗದ ಕಲಾಧರ. ಈ ತರ ಪಾತ್ರಗಳು ಅಂದ್ರೆ ಸ್ವಲ್ಪ ತಿಳಿಹಾಸ್ಯದ ಪಾತ್ರಗಳು ನನ್ನ ಸ್ವಭಾವಕ್ಕೆ ಒಗ್ಗುತ್ತದೆಯೋ ಏನೋ ಗೊತ್ತಿಲ್ಲ, ಸ್ವಲ್ಪ ಕ್ಲಿಕ್ ಆಗಿದೆ ಅದು. ಆ ರೀತಿಯಲ್ಲೇ ಹೆಸರು ತಂದುಕೊಟ್ಟಿದೆ. ಮತ್ತು ಉಳಿದಂತೆ ಕೃಷ್ಣನೋ, ಸುಧನ್ವನೋ, ಕೌರ, ಕೀಚಕ, ಈ ತರ ಬೇರೆ ಬೇರೆ ಸಾಲ್ವ ಪಾತ್ರಗಳನ್ನು ಮಾಡಿದ್ದೀನಿ. ಈಗ ಉದಯ್ ಕಡಬಾಳ್ ಅವರ ಟ್ಯಾಲೆಂಟ್ಗೆ ಚಾಲೆಂಜ್ ಆಗಿರುವಂತಹ ಪಾತ್ರ ಯಾವ್ದು? ಅಥವಾ ನಾನು ಈ ತರದ ಪಾತ್ರ ಇಲ್ಲಿವರೆಗೆ ಮಾಡಿಲ್ಲ, ಈ ತರದ ಪಾತ್ರನ ನಾನು ಮಾಡ್ಬೇಕಿತ್ತು ಅನ್ನೋಂಥ ಪಾತ್ರ ಅಥವಾ ಕನಸಿನ ಪಾತ್ರ ಯಾವ್ದಾದ್ರು ಇದೆಯಾ? ಇದೆ. ಈಗ ಉದಾಹರಣೆಗೆ ಗದಾ ಯುದ್ಧದ ಕೌರವ ಅಂತ ಇಟ್ಕೊಳ್ಳೋಣ. ನಂಗೆ ತುಂಬಾ ಇಷ್ಟದ ಪಾತ್ರ ಅದು. ಅದು ನಿಜವಾಗಿ ನಮಗೆ ಚಾಲೆಂಜು. ಯಾಕೆಂದ್ರೆ ನಮಗೆ ಆ ಕೌರವನ ಬುಡದ ಭಾಗವನ್ನ ಅಂದ್ರೆ ಸ್ಟಾರ್ಟಿಂಗ್ ಮಾಡೋದು ತುಂಬಾ ಕಷ್ಟ. ನಮ್ಮ ಏಜಿಗ ಅಥವಾ ನಮ್ಮ ಈ ಒಂದು ದೇಹದ ಒಗ್ಗುವುದಿಲ್ಲ. ಅಂದ್ರೆ ಏನಾಗ್ತದೆ ಅಂದ್ರೆ ಪ್ರೌಢತೆ ಅನ್ನೋದು ಸಾಕಾಗುವುದಿಲ್ಲ ಆ ವೇಷವನ್ನು ಮಾಡ್ಲಿಕ್ಕೆ.
ಮತ್ತೆ ಪ್ರೇಕ್ಷಕರು ಅದನ್ನು ಸ್ವೀಕರಿಸ್ತಾರೋ ಇಲ್ವೋ ಅನ್ನೋ ಭಯನೂ ನಮಗಿರುತ್ತೆ. ಹಾಗಾಗಿ ಅಂತಹ ವೇಷಗಳು ಮಾಡೋದು ಸ್ವಲ್ಪ ಕಷ್ಟ ಅನ್ನೋ ರೀತಿ. ತಮ್ಮ ಕನಸಿನ ಪಾತ್ರ ಅದು ಅಂತ ಪಾತ್ರಗಳನ್ನ ಮಾಡಬೇಕು. ಮಾಡಬೇಕು. ಹೌದೌದು. ನಮ್ಮ ಹತ್ರ ಈಗ ನಾ ಹೇಳೋದು, ನಮ್ಮ ಹತ್ರ ಆಗದೆ ಇರೋ ಪಾತ್ರಗಳನ್ನೇ ಹೆಚ್ಚಾಗಿ ಮಾಡ್ಬೇಕು. ಉದಾಹರಣೆಗೆ ಹರಿಶ್ಚಂದ್ರ ಇರ್ಬೋದು, ಉದಾಹರಣೆಗೆ ಭೀಷ್ಮ ವಿಜಯದ ಭೀಷ್ಮ, ಆ ತರ ವೇಷಗಳೆಲ್ಲ ನಮ್ಗೆ ನಿಜವಾಗಿ ಚಾಲೆಂಜ್. ಅದು ನಮ್ಮ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿಯಲ್ಲಿರುವಂತಹ ಪಾತ್ರಗಳು. ಆದ್ರೆ ಅದನ್ನ ಮಾಡ್ಬೇಕು, ಅದನ್ನ ಸಕ್ಸಸ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಕಲಾವಿದರಾಗಿ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡಿದ್ದೀರಿ. ಬಟ್ ಕೆಲವು ಪುರುಷ ವೇಷದವರು ಸ್ತ್ರೀ ಪಾತ್ರಗಳನ್ನ ಮಾಡ್ಲಿಕ್ಕೆ ಅಷ್ಟು ಮನಸ್ಸು ತೋರುದಿಲ್ಲ, ಒಲವು ತೋರುದಿಲ್ಲ, ಕರೆಕ್ಟಾ? ಆದ್ರೆ ಉದಯ್ ಹೆಗ್ಡೆ ಅವರು 1-2 ಸಲ ಸ್ತ್ರೀ ಪಾತ್ರನೂ ಮಾಡಿದ್ದೀರಿ. ನಮ್ಗೆ ಇಷ್ಟನಾ? ಇಷ್ಟ, ಒಂದು ವಿಶೇಷ ಆಕರ್ಷಣೆ ಸಲುವಾಗಿ 1-2 ಸಾರಿ ಮಾಡಿದ್ದು ಬಿಟ್ರೆ ಇಷ್ಟ ಇಲ್ಲ ನನಗೆ. ನನಗೆ ಪುರುಷ ಪಾತ್ರಗಳೇ ಇಷ್ಟ. ಅದನ್ನೇ ತುಂಬಾ ಚೆನ್ನಾಗಿ ಮಾಡಿ. ಓಕೆ, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇನ್ನೊಂದು ಪ್ರಶ್ನೆ ಕೇಳಬೇಕಿತ್ತು, ಹೇಳಿ. ಪ್ರಮುಖವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಯಕ್ಷಗಾನ ಕಲಾವಿದರು ತುಂಬಾ ಕಮರ್ಷಿಯಲ್ ಆಗ್ತಾ ಇದ್ದಾರೆ, ತುಂಬಾ ಅತಿಯಾಗಿ ಜಾಸ್ತಿ. ಇದಕ್ಕೋಸ್ಕರ ಏನೋ ಯಾವುದೋ ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ಹೆಚ್ಚಾಗಿ ಹಣದ ನಿರೀಕ್ಷೆ ಮಾಡುವಂಥದ್ದು, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇದು ಒಳ್ಳೇದೋ, ಒಳ್ಳೆ ಬೆಳವಣಿಗೆನಾ, ಅಥವಾ ಯಾವ ರೀತಿ ಇದು, ಹೇಗೆ? ಅದನ್ನ ಹೇಳೋದು ಕಷ್ಟ, ಆದ್ರೆ ಅನುಭವಿಸೋದು ಕಷ್ಟ. ಯಾಕೆಂದ್ರೆ ಈಗಿನ ಸಂದರ್ಭ, ಈಗಿನ ಸ್ಥಿತಿಗತಿ ಹಾಗಾಗಿದೆ. ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ವಿಭಾಗದಲ್ಲೂ ಬೆಲೆಗಳು ಏರ್ತಾ ಉಂಟು. ಈಗ ಕಲಾವಿದನೂ ಹಾಗೆ. ಕಲಾವಿದ ವೈಯಕ್ತಿಕವಾಗಿ ಈಗ ಹೋಗ್ಬೇಕಿದ್ರೆ ತಮ್ಮ ಓನ್ ವೆಹಿಕಲ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಮೊದಲೆಲ್ಲ ಹಾಗೆ ಇರಲಿಲ್ಲ, ಮತ್ತು ಉಳಿದಂತ ಕಾರ್ಯಕ್ರಮಗಳೆಲ್ಲ ಕಡಿಮೆ ಇರ್ತಿತ್ತು. ಒಂದು ಮೇಳ ಅಂದ್ರೆ ಮೇಳದ ಕಾರ್ಯಕ್ರಮಗಳು ಮಾತ್ರ ಇರ್ತಿತ್ತು. ಈಗ ಹಾಗಲ್ಲ, ಹೆಚ್ಚಾಗಿ ಹೊರಗಡೆ ಕಾರ್ಯಕ್ರಮಗಳು ಹೆಚ್ಚಾಗ್ತಾ ಇದೆ. ಕಲಾವಿದನಿಗೆ ವರಮಾನ ಎನ್ನುವುದು ಅನಿವಾರ್ಯ, ಅಗತ್ಯ. ಯಾಕೆಂದ್ರೆ ಬದುಕು ನಡೆಸುವುದಕ್ಕೆ ಬೇಕೇ ಬೇಕು. ಆದ್ರೆ ಅದು ಅತಿಯಾಗಬಾರ್ದು. ಅದು ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟು ಪ್ರಮಾಣಕ್ಕೆ ಮಾತ್ರ ಇದ್ರೆ ಒಳ್ಳೆಯದು. ಯಾಕೆಂದ್ರೆ ಇವತ್ತು ಯಕ್ಷಗಾನ ಇನ್ನು ಮುಂದೂ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತಾದ್ರೆ ಪ್ರೇಕ್ಷಕ ಎಷ್ಟು ಮುಖ್ಯವನೋ ಸಂಘಟಕರು ಅಷ್ಟೇ ಮುಖ್ಯ. ತುಂಬಾ ಹೆಚ್ಚಾಯಿತು, ತುಂಬಾ ದುಬಾರಿ ಆಯಿತು ಅಂತಾದ್ರೆ ಒಬ್ಬ ಕಲಾವಿದನ ಸಂಭಾವನೆ ಸಂಘಟಕನಿಗೂ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ವಿಚಾರ ಮಾಡಿ ತಮ್ಮ ಸಂಭಾವನೆಯನ್ನ ನಿಗದಿಪಡಿಸಿಕೊಳ್ಬೇಕು. ಮತ್ತೆ ಅವರವರ ಅನುಭವಕ್ಕೆ ತಕ್ಕಂತೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಡುವಂತ ಪ್ರಯತ್ನವನ್ನ ಸಂಘಟಕ ಮಾಡಬೇಕು. ಅದನ್ನ ಸ್ವೀಕರಿಸುವಂತ ಆಲೋಚನೆಯನ್ನ ಕಲಾವಿದ ಮಾಡಬೇಕು. ಈಗ ಒಂದು ಮಾತಿದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿ. ಕೋಶ ಓದಿ ನೋಡ್ಬೋದು, ಮನಸ್ಸು ಮಾಡಿದ್ರೆ ಯಾರು ಕೂಡ ಓದ್ಬೋದು. ಬಟ್ ದೇಶ ಸುತ್ತುವಂತ ಅವಕಾಶ ಕಲಾವಿದರಿಗೆ ಸಾಕಷ್ಟು ಇರುತ್ತೆ. ಬೇರೆ ಬೇರೆ ಕಡೆ ಹೋಗ್ತೀರಿ ತಾವು. ಸೊ ಈ ರೀತಿ ಅನುಭವಗಳು, ಪ್ರಯಾಣದ ಅನುಭವಗಳು ಹಂಚ್ಕೊಳ್ತೀರಾ? ಪ್ರಯಾಣ ಅಂದ್ರೆ ನಾನು ಬಹಳ ತುಂಬಾ ಹೊರಗಡೆ ದೇಶಕ್ಕೆಲ್ಲ ಹೋಗ್ಲಿಲ್ಲ. ಡೆಲ್ಲಿಗೆ ಹೋಗಿದ್ದೆ ಅಷ್ಟು ಬಿಟ್ರೆ ಮತ್ತೆ ಉಳಿದಂತೆ ಇಲ್ಲೇ. ಕಡಬಾಳ್ ಅವರ ಅಧ್ಯಯನ ಯಾವ ರೀತಿ ಇದೆ? ಯಕ್ಷಗಾನಕ್ಕೆ ಸಾಕಷ್ಟು ಅಧ್ಯಯನಗಳು ಬೇಕಾಗುತ್ತೆ. ಸೊ ಹೇಗಿದೆ? ಮನೆಯಲ್ಲಿ ಓದ್ತೇನೆ, ಮತ್ತೆ ಚರ್ಚೆಗಳು ಮನೆಯಲ್ಲಿ ನಮ್ದು ಅದೇ ವಿಷಯ. ಹೌದು, ಗೊತ್ತಿಲ್ಲದೆ ಇದ್ರೆ ಕೇಳ್ಕೊಳ್ಳೋದು, ಆ ರೀತಿಯಲ್ಲಿ. ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ ನಂತರ ನಿಮ್ಮ ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ. ಅವರ ಹೆಸರು, ಅವ್ರು ಏನ್ ಮಾಡ್ತಾ ಇದ್ರು, ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ನಮ್ಮ ತಂದೆ ಹೆಸರು ಮಧುಕೇಶ್ವರ ಹೆಗಡೆ ಅಂತ, ತಾಯಿಯ ಹೆಸರು ಮಹಾದೇವಿ ಹೆಗಡೆ ಅಂತ. ನನ್ನ ತಮ್ಮ ಇದ್ದಾನೆ ರವಿ ಹೆಗಡೆ ಅಂತ. ನನ್ನ ತಮ್ಮ CA ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ. ಅಪ್ಪ ಅಮ್ಮ ಎಲ್ಲ ಊರಲ್ಲಿರು. ಈಗ ಮಗನ ಬೆಳವಣಿಗೆ ಕಂಡು ಅಪ್ಪ ಅಮ್ಮ ಏನ್ ಹೇಳ್ತಾರೆ? ತುಂಬಾ ಖುಷಿಯಾಗಿದೆ. ಈಗ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಈಗ ಯಕ್ಷಗಾನದಲ್ಲಿ ಗುರುತಿಸ್ಕೊಂಡಿದ್ರಿಂದ ಎಲ್ಲರೂ ಕರೀತಾರೆ, ಇಷ್ಟಪಡ್ತಾರೆ. ಹಾಗಾಗಿ ನನಗೂ ನನ್ನ ಕನಸು ನನಸಾಗ್ತಾ ಇದೆ ಅನ್ನೋ ಭರವಸೆ ಇದೆ. ಜೊತೆಗೆ ಇನ್ನೂ ಒಳ್ಳೆಯದನ್ನು ಮಾಡಬೇಕು, ಈ ಕ್ಷೇತ್ರದಲ್ಲಿ ಇನ್ನೂ ಏನನ್ನು ಸಾಧಿಸಬೇಕು ಅನ್ನೋ ಛಲ ಇದೆ, ಆಲೋಚನೆ ಇದೆ. ಅದನ್ನ ಮಾಡುವುದಕ್ಕೆ ಹಿರಿಯವರ ಆಶೀರ್ವಾದವೂ ಉಂಟು ಈಗ, ಮತ್ತೆ ಎಲ್ಲವರ ಸಹಕಾರವೂ ಉಂಟು, ಎಲ್ಲವರ ಪ್ರೀತಿ ಬೆಂಬಲ ಎಲ್ಲ ಸಿಕ್ಕಿದೆ. ಹಾಗಾಗಿ ಇನ್ನು ಮುಂದುವರಿಯೋದು ಒಂದೇ ನಮ್ಮ ಕೆಲಸ ಅಷ್ಟೇ. ಟೋಟಲ್ ಕುಟುಂಬ, ಯಕ್ಷಗಾನ ಕಲಾವಿದರ ಕುಟುಂಬ ತಮ್ಮದು. ಮುಂದಿನ ಯೋಚನೆಗಳೇನು? ಹಾಲಾಡಿ ಮೇಳದಲ್ಲಿ ಮುಂದುವರಿತೀರಾ ಅಥವಾ ಮುಂದೆ ಏನು? ಮತ್ತೆ ಮನಸ್ಸಲ್ಲಿ ಏನಿದೆ? ಅದು ನಿರ್ಧಾರ ಮಾಡಲಿಲ್ಲ. ಹಾಗಂತ
ಕೆಲವು ಅಭಿಪ್ರಾಯಗಳ ಮೇರೆಗೆ ನಾನು ಟೆಂಟ್ ಮೇಳಕ್ಕೆ ಬೇಕು ಅನ್ನೋ ಅಭಿಪ್ರಾಯ ಇದೆ. ಅಂದ್ರೆ ಈ ಹೊರಗಡೆ ಆಟಕ್ಕೆ ಹೋದಾಗೆಲ್ಲ ನೀವು ಬರಬೇಕು, ನೀವಿರ್ಬೇಕು ಅನ್ನೋದನ್ನ ಕೇಳಿ ನಮಗೂ ಸಂತೋಷ ಆಗತ್ತೆ. ಅಂದ್ರೆ ನಮ್ಮನ್ನು ಬಯಸ್ತಾ ಇದ್ದಾರೆ ಜನ ಅನ್ನೋ ವಿಷಯದಲ್ಲಿ. ಸೊ ಹಾಗಾಗಿ ಅವಕಾಶ ಹೇಗೆ ಬರುತ್ತೆ ಅಂತ ನೋಡ್ಬೇಕು, ನಿರ್ಧಾರ ಮಾಡಬೇಕು, ಆಮೇಲೆ ವಿಚಾರ. ಕೊನೆಯದಾಗಿ ತಮ್ಮ ಮಾತು ನಿಮ್ಮ ಅಭಿಮಾನಿಗಳಿಗೆ. ಯಕ್ಷಗಾನವನ್ನ ಪ್ರೀತಿಸಿ ಯಕ್ಷಗಾನವನ್ನ ಬೆಳೆಸುವುದಕ್ಕೆ ಮುಂದಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರ ವ್ಯಕ್ತಿಗತವಾದ ಅಭಿಮಾನ ಯಕ್ಷಗಾನದಲ್ಲಿ ಬೇಡ. ಯಕ್ಷಗಾನವನ್ನೇ ಪ್ರೀತಿಸಿ ಯಕ್ಷಗಾನವನ್ನೇ ಬೆಳೆಸುವಂಥ ಪ್ರಯತ್ನವನ್ನ ನಾವೆಲ್ಲ ಸೇರಿ ಇವತ್ತು ಮಾಡಬೇಕು. ಹಾಗೆ ಯಾವುದೇ ಕಲಾವಿದರ ವೈಯಕ್ತಿಕ ಬದುಕಿನ ಬಗ್ಗೆ ಟೀಕೆ ಟಿಪ್ಪಣಿಯನ್ನ ಮಾಡುವುದನ್ನ ದಯಮಾಡಿ ನಿಲ್ಲಿಸಿ ಅದನ್ನು ಮಾಡುವುದಕ್ಕೆ ಹೋಗಬೇಡಿ. ಕಲಾವಿದರಿಗೂ ಒಂದು ಬದುಕಿದೆ, ಅವರಿಗೂ ಬದುಕಿನಲ್ಲಿ ಭಾವನೆಗಳಿದೆ, ಅವರಿಗೂ ವೈಯಕ್ತಿಕವಾದಂತಹ ಬದುಕಿನ ಸ್ವಾತಂತ್ರ್ಯ ಇದೆ. ಹಾಗಾಗಿ ನನ್ನ ಮಾತನ್ನ ಕೇಳಿಸಿಕೊಂಡಿದ್ದಕ್ಕೆ, ಜೊತೆಗೆ ಇಲ್ಲಿ ಕರೆದು ಈ ರೀತಿಯಾಗಿ ಒಂದು ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಬಣ್ಣದ ಬದುಕಿನ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಅದೇ ರೀತಿ ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಸ್ಪೆಷಲ್ ಎಪಿಸೋಡಲ್ಲಿ ಉದಯ ಹೆಗ್ಡೆ ಕಡಬಾಳ್ ಅವರು ಅವರ ವೃತ್ತಿ ಬದುಕಿನ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಬರ್ತೀನಿ. ನಮಸ್ಕಾರ.